ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಇಂದು ಮುಖ್ಯಾಂಶಗಳು. ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಬರ್ಬರ ಹತ್ಯೆ. ಬೀದರ್ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಗುರುಭವನದಲ್ಲಿ ಗುರುನಾನಕ್ ಫಸ್ಟ್ ಗ್ರೇಡ್ ಕಾಲೇಜ್ ವತಿಯಿಂದ ಮಹಿಳಾ ದಿನಾಚರಣೆ. ಹೆದರಬೇಡಿ ಮತ್ತೆ ಅಧಿಕಾರಕ್ಕೆ ಬರುವೆ, ಜನ್ಮದಿನ ಕಾರ್ಯಕ್ರಮ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹೇಳಿಕೆ ಹಾಗೂ ರಾಮನವಮಿ ಹನುಮಾನ್ ಮಂದಿರದಲ್ಲಿ ವಿಶೇಷ ಪೂಜೆ. ಗ್ರಾಮ ಪಂಚಾಯತ್ ಸದಸ್ಯ ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಇಡೀ ಊರಿನಲ್ಲಿ ಎಲ್ಲದೊಂದಿಗೆ ಒಳ್ಳೆಯ ಬಾಂಧವ್ಯ ಹೊಂದಿದ್ದ. ನಿನ್ನೆ ಸಂಜೆ ಆತನ ಧಾಬೆ 1 ಬಳಿ ಬರ್ಬರಾಗಿ ಹತ್ಯೆಗಳಾಗಿತ್ತು. ಎಲ್ಲರೊಂದಿಗೆ ಚೆನ್ನಾಗಿ ಇದ್ದ ವ್ಯಕ್ತಿಯನ್ನೇ ಬರ್ಬರಾಗಿ ಹತ್ಯೆಗಳು ಕಾರಣವೆಂಬುದು ಎಲ್ಲರಿಗೂ ನಿಗೂಢವಾಗಿದೆ. ಸದ್ಯ ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಗಳ ಬೆನ್ನು ಬಿದ್ದಿದ್ದಾರೆ. ಸ್ನೇಹಿತರಿಂದಲೇ ಸ್ನೇಹಿತನ ಬರ್ಬರ ಹತ್ಯೆ. ಎಣ್ಣೆ ಹೊಡೆಯಲು ಕರೆಸಿ ತಲೆ ಮುಚ್ಚಿನಿಂದ ಹಲ್ಲೆ. ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಬರ್ಬರ ಹತ್ಯೆ. ಗ್ರಾಮ ಪಂಚಾಯತ್ ಸದಸ್ಯನನ್ನೇ ಮುಗಿಸಿದ್ರ ಸ್ನೇಹಿತರು. ಬೀದರ್ ನಗರದ ಅಲಿಬಾದ್ ರಿಂಗ್ ರಸ್ತೆಯಲ್ಲಿರುವ ಧಾಬೊಂದರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರ ಭೀಕರ ಹತ್ಯೆಯಾಗಿದೆ. ಹೀಗೆ ರಕ್ತದ ಮುರುವಿನಲ್ಲಿ ಬಿದ್ದರೂ ಈತನ ಹೆಸರು ವೈಜನಾಥ್ ದತ್ತಾತ್ರೇಯ ಅಂತ. ಈತ ಗ್ರಾಮ ಪಂಚಾಯತ್ ಕಳೆದ 3 ಅವಧಿಯಲ್ಲಿ ಸದಸ್ಯನಿಗೆ ಆಯ್ಕೆಯಾಗಿದ್ದ. ಗ್ರಾಮ ಜನರಿಗೆ ಏನೇ ಸಮಸ್ಯೆ ಬಂದರೂ ಕೂಡ ಮನೆ ಮಗನ ಹಾಗೆ ಅವರ ಸಮಸ್ಯೆಯನ್ನು ಹಂಚಿಕೊಳ್ಳುತ್ತಿದ್ದ. ಗ್ರಾಮದಲ್ಲಿ ಅಭಿವೃದ್ಧಿ ಪರ ಕೆಲಸಗಳು ಮಾಡುತ್ತಿದ್ದರಂತೆ. ನಿನ್ನೆ ಮಧ್ಯಾಹ್ನ ಸ್ನೇಹಿತರೊಂದಿಗೆ ಬೀದರ್ ನಗರದ ಸಮೀಪ ಧಾಬಾಕ್ಕೆ ಊಟಕ್ಕೊಂದು ತೆರಳಿದ್ದ. ಊಟ ಮುಗಿಸಿ ನೇಣು ಹೊರಡಬೇಕು ಎನ್ನುವಷ್ಟರಲ್ಲಿ ದುಷ್ಕರ್ಮಿಗಳು ಆತನ ಮಲಗಿರಿದ್ದರು. ಊಟ ಮುಗಿಸಿ ಕೈ ತೊಳೆದು ಹೊರಗಡೆ ಹೋದ ವೈದ್ಯನಾಥದಿಂದೆಯೇ ತೆರಳಿ ಚಾಕುವಿನಿಂದ ಹಲ್ಲೆ ಮಾಡಿ ಮುಂದಾಗಿದ್ದಾರೆ. ಚಾಕುವಿನಿಂದ ಇರಿಯಲು ಮುಂದಾಗಿದ್ದಂತೆ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾನೆ. ಆದರೆ ಬೆನ್ನು ಬಿಡಿದ ಆರೋಪಿಗಳು ಧಾಬದಿಂದ 200 ಮೀಟರ್ ದೂರದಲ್ಲಿ ಆತನ ಮೇಲೆ ಎರಗಿ ಎದೆ, ಕತ್ತು ಹಾಗೂ ತೆರೆಗೆ ಬಲಗು ಹಿಡಿದ್ದಾರೆ. ಬಳಿಕ ಕಲ್ಲು ಎತ್ತಿ ಹಾಕಿ ಬರ್ಬರವಾಗಿ ಹತ್ಯೆಗೈದಿದ್ದಾರೆ. ಸುದ್ದಿ ತಿಳಿದ ಕುಟುಂಬಸ್ಥರ ಆಕ್ರಮಣ ಮುಗಿಲು ಮುಟ್ಟಿತ್ತು. ಯಾರೊಂದಿಗೆ ಕಲಹ ಮಾಡಿದ ವೈಜನಾಥ್ ಬರ್ಬರ ಹತ್ಯೆ ಮಾಡಿದವರಿಗೆ ಕಠಿಣ ಶಿಕ್ಷೆ ವಿಧಿಸಿ ಎಂದು ಆಗ ತೋಡಿಕೊಂಡಿದ್ದರು. ಮುಂಜಾನೆ 8:30 ಹೋಗ್ಯಾರ. ಯಾಕೆ ಹೋಗ್ಯಾರ, ಯಾಕೆ ಒಯ್ದಾರ, ಯಾಕೆ ಹೊಡ್ದೇಕಾರೋ ನನಗೇನು ಗೊತ್ತಿಲ್ಲ ಸರ್. ಇನ್ಕ್ವೈರಿ ಮಾಡ್ರಿ. ಎಲ್ಲ ಒಂದು ಏನದ ಏನಿಲ್ಲ, ಯಾರು ಹೊಡ್ದೇಕಾರಂಬ ಇನ್ಕ್ವೈರಿ ಕೊಡ್ರಿ. ಇನ್ಕ್ವೈರಿ ಮಾಡ್ರಿ. ನೀವು ಫೋನ್ ಪೀನ್ ಎಲ್ಲ ತಗೊಂಡು ಎಲ್ಲ ಇನ್ಕ್ವೈರಿ ಮಾಡ್ರಿ. ಅವ್ನಿಗೆ ಶಿಕ್ಷೆ ಕೊಡ್ರಿ ಸರ್. ನನ್ನ ಗಂಡು ಹೊಡ್ದೇಕಿನ ಅವ್ರಿಗೆ ಶಿಕ್ಷೆ ಕೊಡ್ರಿ ಸರ್. ಏನ್ ಮಾಡ್ತಿದ್ರಿ ನಿಮ್ಮ ಯಜಮಾನ್ರ? ಏನ್ ಮಾಡ್ತಿದ್ರು ಕೆಲಸ? ಸರ್ಪಂಚ್ ಇದ್ದರು. ಹೀಗೆ ಕೆಲಸ ಮಾಡ್ತೀರಿ ಏನ್ ಬಿ? ಸರ್ಪಂಚ್ ಇದ್ದರು.
ದಿನ ಬೀದರ್ಕ್ ಬರ್ತೀರು ಮನೆಗೆ ಬರ್ತೀರು ನಾ ಈಗ ಒಬ್ಬಕ್ಕೆ ಮಾಡ್ಲಿ ಬೈದೇನೆ ನಾ ಹ್ಯಾಂಗ ಮಾಡ್ಲಿ ಹ್ಯಾಂಗಿರ್ಲಿ ನನ್ ಕೂತ್ಕೊಳ್ಳಿ ತಗೊಂಡ ಹ್ಯಾಂಗಿರ್ಲಿ ಹ್ಯಾಂಗ ಹೊಡೆದಾಗದ್ರು ಎಲ್ಲ ಇನ್ಕ್ವೈರಿ ಮಾಡ್ರಿ ನಿಮ್ಗೆ ಯಾವಾಗ ಗೊತ್ತಾತ್ರಿ ಇದು ಯಾವಾಗ ಗೊತ್ತಾಯ್ತು ಪೂರಾ ಹೊತ್ತು ಹುಡುಗಿ ಗೊತ್ತಾಗ್ಯಾದ ನಮಗ ಏನಂತ ಹೇಳಿ ಹೊಡೆದಕ್ಯಾರ ಅನ್ಕಸಿ ನಮ್ ನಾದನಿ ಆ ಕಡೆ ನಾವು ಗೊತ್ತ ಬಂದು ಹಣ್ಣು ಕೊಡ್ತಾವ ಅಂತೇವೈನಿ ಅನ್ಕೋತ ಬಂದಳು ಸುನಿಲ್ ಗೌಡ್ರಿಗೆ ಫೋನ್ ಬಂದದಂತ ಹಣ್ಣು ಹೊಡೆದವೈನಿ ಅನ್ಕೋತ ಬಂದಳು ನಮ್ ನಾದನಿ ಹತ್ತಿಂದ ಪುನಃ ಇದಿಲ್ ಪೈನೆ ನಾ ಫೋನ್ ಹಚ್ಚಿದ ಹೊತ್ತು ಹುಡುಗಿ ಫೋನ್ ಹತ್ತಿಲ್ಲ ಅವ್ರದ್ದು ಫೋನ್ ಹಚ್ಚಣ ಫೋನ್ ಬಂದಾಗ ಹೋಗ್ಯದ ಅವ್ರದ್ದು ಆ ಕಡೆ ಓಡ್ಕೋತಾನೆ ಬಂದಾಳ ನಮ್ ನಾದನಿ ಯಾರ್ದ್ರ ಕೂಡ ಜಗಳ ಅದು ಏನಾರು ರೊಕ್ಕದ ವ್ಯವಹಾರ ಹಿಂಗೇನಾರ ಇತ್ರಿ ದುಡ್ಡು ಮರ್ಗಿ ಹಿಡಿದೀವಿ ಖರೆ ಆಡ್ತೀರಿ ಇವ್ರು ಖರೆ ಆಡಕ್ಕೆ ಅವ್ರು ಸಿಟ್ಟು ತಿಳ್ಕೊತಿರು ಖರೆ ಆಡ್ಬೇಕು ಅಂತಿರೋರು ಆಡ್ತಿದ್ದಿಲ್ಲ ಯಾರಿಗ್ಲಿ ಏನ್ ಸಿಟ್ಟು ಅನ್ಸ್ತಿಲ್ಲ ನೋಡ್ರಿ ಈಗ ಯಾರಿಗನ್ಲಿ ಯಾರಿಗಿಲ್ಲ ಈಗ ಎಲ್ಲರೂ ಖರೆ ಆಡ್ತಾರೆ ಈಗ ನಾ ಹೊಡೆದಿಲ್ಲ ನೀವು ಹೊಡೆದಿಲ್ಲ ಅಂತಾರ ಅವ್ರು ಇನ್ಕ್ವೈರಿ ಮಾಡ್ರಿ ಪಕ್ಕ ನೀವು ಅಣ್ಣವ್ರು ಒಳ್ಳೆಯರಿದ್ದರು ಒಳ್ಳೆ ಕೆಲಸ ಮಾಡ್ತಾಯಿದ್ರು ಅವ್ರ ಬಗ್ಗೆದಾಗ ಯಾರಿಗೆ ಅಭಿಪ್ರಾಯ ತಪ್ಪಿತ್ತು ಅವ್ರ ಬಗ್ಗೆದಾಗ ತನಿಖೆ ತಗೊಂಡು ಒಳ್ಳೆಯವ್ರಿಗೆ ಕಾನೂನು ಕ್ರಮ ತಗೊಂಡು ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕಂತ ನಮ್ದು ಒಳ್ಳೆಯ ಅಭಿಪ್ರಾಯ. ನಮ್ಮ ಕಪ್ಲಾಪುರ ಗ್ರಾಮ ಪಂಚಾಯತ್ 3 ಸರಿ ಗ್ರಾಮ ಪಂಚಾಯತ್ನ ಗೆದ್ದಾರ ಅವರು ವೈಯಕ್ತಿಕವಾಗಿ ಮಾಡಿದ್ದದು ಯಾವುದೇ ಕಾರಣಕ್ಕೆ ಅವರಿಗೆ ಯಾರಿಗೂ ಒಳ್ಳೇದು ಅವ್ರಿಗೆ ಇವತ್ತಿನ ತನಕ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಎಲ್ಲರಿಗೆ ಅವ್ರು ಒಳ್ಳೇದೇ ಬಯಸಿನವ್ರ ಇವತ್ತಿನ ಡೇಟ್ನಾಗ ಅವರು ಯಾರಿಗೂ ಗೊತ್ತಿನ ಡೇಟ್ನಾಗ ಒಳ್ಳೇದೇ ಬಯಸಿನವ್ರು ಅವರು ಮತ್ತು ಅವ್ರಿಗೆ ಇವತ್ತು ನಿಮಗೆ ಎಷ್ಟೊತ್ತು ಗೊತ್ತಾಯ್ತು ಏನಂತ ಗೊತ್ತಾಯ್ತು ಸಂಜೆಗೆ 6 ಗಂಟೆ ಗೊತ್ತಾಯ್ತು ನನಗೆ ನಾನು ಇನ್ನು ಮುಂಚೆ ಬೆಳಗ್ಗೆ 9 ಗಂಟೆಗೆ ನಾನು ಕಾಲ್ ಮಾಡಿದೆ ಅವರಿಗೆ ಆಯ್ತು ಶ್ರೀಮಂತ ಏನಾದರೂ ಕೆಲಸ ಇದ್ರೆ ಮಾಡ್ಕೊಡೋಣ ಅಂತಿದ್ದರು GPS ಮಾಡ್ಕೊಳ್ಳೋಣ ಪಂಚಾಯತ್ ಹತ್ರ ಕೆಲಸ ಇದ್ರೆ ಓಕೆ ಅಂತಿದ್ದು ನಾವು. ಆಮೇಲೆ ಇವತ್ತೇನಿತ್ತು ನಂಗೆ ಸಂಜೆ 6 ಗಂಟೆ ಗೊತ್ತಾಯಿತು ನಾನು ಬಂದು ನೋಡ್ದೆ ಅಣ್ಣನೇ ಇದ್ದಾನೆ ಅಂತ ನಾನು ಇದು ಮಾಡ್ದಲ್ಲಿ. ಆಮೇಲೆ ಅದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಮ್ಯಾಕ್ಸಿಮಮ್ ನನಗೆ ಅದ್ರ ಬಗ್ಗೆ ಏನು ಇಂಟ್ರೆಸ್ಟೆಡ್ ಇಲ್ಲಿ ಇವತ್ತಿನ ಡೇಟ್ನಾಗೆ ನಂಗೆ ಅವ್ರಿಗೆ ಕಾಲ್ ಇಲ್ಲ. ನಿನ್ನೆ ಡೇಟ್ನ ನಾನು ಬೆಳಗ್ಗೆ 9 ಗಂಟೆ ನಾನು ಕಾಲ್ ಮಾಡಿದ್ದೆ ಅವರು ನಾನು ಮಾತಾಡಿದ್ವಿ ನಿನ್ನೆ ಬೆಳಗ್ಗೆ. ಇವತ್ತಿನ ಡೇಟ್ನಾಗ ಅವರಿಗೆ ನಮ್ಗೆ ಭೇಟಿ ಆಗಿಲ್ಲ. ಇವತ್ತು ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಮ್ಮ ಮಾಜಿ ಉಪಾಧ್ಯಕ್ಷರು ಫೋನ್ ಹಚ್ಚಿ ಹಿಡಿದ್ರು. ನಾ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದೆ ಅಣ್ಣ ಅಂತೇಳಿ ನಾನು ಹೋಗಿ ನೋಡಿದೆ. ಹೌದಾ ಅಂತೇಳಿ ನಾನು ಇಲ್ಲಿ ಬಂದಿದ್ದೆ. ಏನು ಕೆಲಸ ಮಾಡ್ತೀನಿ ನಾನು ಅವರು ಸಾರ್ವಜನಿಕ ಕೆಲಸ ಮಾಡ್ತಿದ್ರು. ಅವರು ವೈಯಕ್ತಿಕವಾಗಿ ಯಾವುದೂ ಕೆಲಸ ಮಾಡ್ತಾ ಇರಲಿಲ್ಲ. ಗ್ರಾಮ ಪಂಚಾಯತಿಂದ ಎಲ್ಲರಿಗೆ ಒಳ್ಳೆ ಅಭಿವೃದ್ಧಿ ಕೊಡ್ತಾಯಿದ್ರು. ಹೊನ್ಕೆರೆ ಗ್ರಾಮ ಪಂಚಾಯತಿಗೆ ಅದ್ರ ಬಗ್ಗೆ ಎರಡೇ ಅಭಿಪ್ರಾಯ ಇಲ್ಲ. ರಿಯಲ್ ಎಸ್ಟೇಟಲ್ಲಿ ನಮ್ಗೆ ಅದ್ರ ವೈಯಕ್ತಿಕ ಗೊತ್ತಿಲ್ಲ. ಗ್ರಾಮ ಪಂಚಾಯತ್ ಸದಸ್ಯರು ಅದರಿಂದ ನಾವೆಲ್ಲ ಪರಿಚಯ ಅವರು ನಾವು ಅದ್ರ ಬಾದು ವೈಯಕ್ತಿಕ ಬೀದರ್ ಬರ್ತಿದ್ರು, ಭೇಟಿ ಆಗ್ತಿದ್ವಿ, ಚಹಾ ಕುಡಿತಿದ್ವಿ, ನಾಷ್ಟ ಮಾಡ್ತಿದ್ವಿ. ಅಣ್ಣ ಅಂತ ನಾವು ಮಾಡ್ತೀವಿ, ತಮ್ಮ ಇವತ್ತಿನ ಡೇಟ್ನಾಗ ಅವರಿಗೆ ನಮ್ಗೆ ಕಾಲ್ ಮಿಸ್ ಆಗ್ಯಾರ. ನನ್ನ ಹೆಸರು ಶ್ರೀಮಂತ್. ಇಲ್ಲ ವೈಯಕ್ತಿಕ ನಂಗೆ ಯಾವುದೇ ಅಭಿಪ್ರಾಯ ನಂಗೆ ಗೊತ್ತಿಲ್ಲ. ಅಣ್ಣ ಸುಮ್ಮನೆ ಹೀಗೆ ಇದೆ. ನನ್ನ ಹೆಸರು ಶ್ರೀಮಂತ, ನನ್ನ ತಾಯಿ ಗ್ರಾಮ ಪಂಚಾಯತ್ ಸದಸ್ಯರು, ನಾನು ವೈಯಕ್ತಿಕ ಅವರು ನಮ್ಮದು ಕೋಲಾರ ಬಿ ಗ್ರಾಮ ಪಂಚಾಯತ್. ಬೀದರ್ ವಿಶ್ವವಿದ್ಯಾಲಯ ಕುಲ ಸಚಿವರು ಮಾತನಾಡಿ ಎಲ್ಲ ದಿನಾಚರಣೆ ಹಿಂದಕ್ಕೆ ಮಹಿಳಾ ದಿನಾಚರಣೆ ಆಚರಿಸಲಾಗುತ್ತಿದೆ. ಮಹಿಳಾ ಸಬಲೀಕರಣ ಆಗುವುದು ಇದರ ಮೂಲ ಉದ್ದೇಶವಾಗಿದೆ. ಇತಿಹಾಸ ತೆಗೆದು ನೋಡಿದರೆ ಗೊತ್ತಾಗುತ್ತದೆ. ಆದರೆ ಆಧುನಿಕ ಯುಗದಲ್ಲಿ ಮಹಿಳೆ ಸ್ವಾತಂತ್ರ್ಯ ಆಗಿದ್ದಾಳೆ. ಆಧುನಿಕ ಯುಗದ ಮಹಿಳೆಗೆ ಸಂವಿಧಾನ ಹಕ್ಕು ಸಿಕ್ಕಿದೆ. ಇವತ್ತು ಅಂಬೇಡ್ಕರ್ ಅವರನ್ನು ನಾವು ಸ್ಮರಿಸಲೇಬೇಕು. ಮಹಿಳೆಗೆ ಸ್ವಾತಂತ್ರ್ಯ ಸ್ಥಾನಮಾನ ಸಿಕ್ಕಿದೆ. ಇವತ್ತು ನಮಗೆ ನೀಡಿದ ಹಕ್ಕುಗಳನ್ನು ಒಳ್ಳೆ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ಹೆಣ್ಣು ಕುಟುಂಬದ ಕಣ್ಣು ಸಣ್ಣ ಬರಂತೆಯಾಗದ ಅಂತ ಹೇಳ್ತಾರೆ. ಹೆಣ್ಣು ತಾಯಿಯಾಗಿ ಹೆಂಡತಿಯಾಗಿ ತಂಗಿ ಅಕ್ಕ ಆಗಿದ್ದಾರೆ. ಆದರೆ ಮಹಿಳೆ ಇದಕ್ಕೂ ಮೀರಿ ಕೆಲಸ ಮಾಡಬೇಕಾಗಿದೆ. ಯಾಕೆಂದ್ರೆ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ ಸ್ಥಾನಮಾನದಿಂದ ವಂಚಿತರಾಗಿದ್ದಾರೆ. Thank you everyone. She is a warrior. She is a mother of families and communities. उनके बारे में तो जितना बोला जाए वो कम. Is a recipient of Sri Ratna Prashasti
ಡಿಸ್ಟಿಂಕ್ಟ್ ಅವಾರ್ಡ್, ಮಹಿಳಾ ರತ್ನ, ಕೀರ್ತನ ರತ್ನ ಪ್ರಶಸ್ತಿ, ಸಾಚಿ ಹೊನ್ನ ಇದರಲ್ಲಿ ನಾವು ಬಂದಾಗ ಏನಾಗ್ತದೆ ಅಲ್ಲಿನೂ ಕೂಡ ಭಾಳಷ್ಟು ಹೆಣ್ಮಕ್ಳ ಪ್ರಾಬ್ಲಮ್ಸ್ ಫೇಸಸ್ನು ಕೂಡ ಮಾಡಿದ್ರ ಬಗ್ಗೆನೂ ಕೂಡ ತಾವೆಲ್ಲರೂ ಕೂಡ ನೋಡಿದ್ದೀರಿ. ಬಟ್ ಇಂದಿನ ಒಂದು ಏನು ಪ್ರೆಸೆಂಟ್ ಮಾಡರ್ನ್ ಇದರಲ್ಲಿ ನಮಗೆ ಯಾವ ರೀತಿ ಒಂದು ರೈಟ್ಸ್ಗಳು ಸಿಕ್ಕಿದಾವ, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ತಾವೆಲ್ಲರೂ ಕೂಡ ಓದಿದ್ದೀರಿ. ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ನಮಗೆ ಸಿಕ್ಕಿದಾವ. ಈ ಇದರಲ್ಲಿ ನಾವು ನಮ್ಮ ಒಂದು ಸಂವಿಧಾನ ಶಿಲ್ಪಿ ಏನಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಇವತ್ತು ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. ಅವರ ಒಂದು ಸಂವಿಧಾನ ಏನು ಬರೆದು ಕೊಟ್ಟಿದ್ದಾರೆ, ಅವರು ಇರ್ಬೋದು, ಅವರ ಒಂದು ಸಮಿತಿಯಲ್ಲಿ ಇರುವಂಥದ್ದು ಏನವ್ರು ಕಾಂಟ್ರಿಬ್ಯೂಷನ್ ಸಂವಿಧಾನ ಕೊಟ್ಟಿದ್ದಾರೆ, ಅದರಲ್ಲಿ ಮಹಿಳೆಯರಿಗೆ ಭಾಳಷ್ಟು ಸ್ಥಾನಮಾನ ಕೊಟ್ಟಿದ್ದ ನಂತರನೇ ಪ್ರತಿ ಕ್ಷೇತ್ರದಲ್ಲೂ ಕೂಡ ನಾವು ನಮ್ಮದೇ ಆದಂಥ ಒಂದು ಸ್ಥಾನಮಾನಗಳನ್ನು ಕೂಡ ನಾವು ಗಿಟ್ಟಿಸ್ಕೊಳ್ಳೋಕ್ಕೂ ಕೂಡ ಕಾರಣ ಆಗ್ಯದ. ಜೊತೆಗೆ ಹಕ್ಕುಗಳನ್ನು ಕೂಡ ನಮ್ಗೆ ಯಾವ ಇದಾವೆ ಅನ್ನೋದನ್ನು ಕೂಡ ಕೊಡಲಿಲ್ಲ ಅಂದ್ರೂ ಕೂಡ ಆ ಹಕ್ಕುಗಳನ್ನು ಮಾಗ್ನೆ ಸೆ ನೈ ಮಿಲ್ತ ಚೀನೆ ಸೆ ವಯಸ್ಸ ಹಂಗೆ ಅಂತಾರಲ್ಲ, ಅದೇ ರೀತಿ ಅಂತಂದರೆ ಇದ್ದಾವೆ. ಬಟ್ ಈಗ ನಾವು ಕೂಡ ಏನಂತಾರೆ ರೈಟ್ಸ್ ಇದಾವೆ ಅಂತಂದ್ರೆ ನಾವು ಧ್ವನಿ ಎತ್ತಲಿಲ್ಲ, ವಯಸ್ಸಿಗೆ ನಾವು ಕೊಡಲಿಲ್ಲ ಅಂತಂದಾಗ ಏನಾಗ್ತದೆ ಆ ರೈಟ್ಸು ಕೂಡ ನಮಗೆ ಸಿಗಲ್ಲ. ಆ ಒಂದು ಇದರಲ್ಲಿ ಸಂವಿಧಾನದಲ್ಲಿರುವಂಥ ಒಂದು ರೈಟ್ಸ್ ಇರುವ ಒಂದು ರೈಟ್ಸ್ಗಳನ್ನು ಒಂದು ಒಳ್ಳೆಯ ಅವಕಾಶಗಳಿಗಾಗಿ ನಾವೆಲ್ಲರೂ ಕೂಡ ಬಳಕೆ ಮಾಡ್ಕೊಳ್ಳೋಕೆ ನಾವು ಬಳಕೆ ಮಾಡ್ಕೋಬೇಕಾಗ್ತದೆ. ಅದ್ರ ಜೊತೆಗೆ ಈಗ ಯತ್ರ ನಾರಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತ ತಾವೆಲ್ಲರೂ ಕೂಡ ಕೇಳಿದ್ದೀರಿ. ಎಲ್ಲಿ ಮಹಿಳೆಗೆ ಗೌರವ ಸಿಗುತ್ತೋ ಅಲ್ಲಿ ದೇವತೆಗಳು ನೆಲೆಸ್ತಾರಂತೆ. ನಿಜವಾಗ್ಲೂ ಕೂಡ ಹೆಣ್ಣು ಅಂತಂದರೆ ಒಂದು ಕುಟುಂಬದ ಕಣ್ಣಾಗಿರ್ಬೋದು, ಒಂದು ಕ್ಷಮೆಯ ಧರಿತ್ರಿ ಅರ್ಥ ಕೂಡ ಏನು ಹೋಲಿಸಿದಾರ. ಆಮೇಲೆ ಸಹನೆ ಮೂರ್ತಿ, ತ್ಯಾಗದ ಮೂರ್ತಿ, ಬಹಳಷ್ಟು ವರ್ಣನೆಗಳು ಕೂಡ ಪದಗಳ ವರ್ಣನೆ ಏನು ಹೆಣ್ಮಕ್ಳಿಗೆ ಇದಾವ ಎಷ್ಟು ಹೇಳಿದ್ರೂ ಕಡಿಮೆನೆ. ಅದ್ರ ಜೊತೆಗೆ ಯಾವ ಪಾತ್ರಗಳನ್ನು ಕೂಡ ನಾವು ನಿಭಾಯಿಸ್ತಾ ಇದ್ದೀವಿ. ತಾಯಿಯಾಗಿರ್ಬೋದು, ಆಮೇಲೆ ಹೆಂಡತಿ ಇರ್ಬೋದು, ಸಹೋದರಿ ಆಗಿರ್ಬೋದು, ಗೆಳತಿ ಆಗಿರ್ಬೋದು, ದರ್ ಇಸ್ ಎ ಲಾಟ್ ಆಫ್ ಇದರದ್ದು ಪ್ಲೇಸ್ ನಾವು ಏನೇನೋ ರೋಲ್ ಮಾಡ್ತಾ ಇದ್ದೀವಿ. ಬಟ್ ಅವೆಲ್ಲ ಮಾಡೋದ್ರ ಜೊತೆಗೆ ಇನ್ನೂ ಕೂಡ ಭಾಳಷ್ಟು ನಾವು ಮಹಿಳೆಯರು ಇನ್ನೂ ಮುಂದೆ ಹೋಗಲೇಬೇಕಾಗ್ತದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆಯರು ಮುಂಚೂಣಿಯಲ್ಲಿದ್ದೀವಿ. ಬಟ್ ಇದ್ದೀವಿ ಅಂತಂದರೆ 100% ಇನ್ನೂ ಕೂಡ ಆಗಿಲ್ಲ. ಯಾಕಂತಂದರೆ ಕೆಲವೊಂದು ರೂರಲ್ ಏರಿಯಾಸ್ಗಳಲ್ಲಿ ತಾವು ಕೂಡ ನೋಡಿರಿ, ಈಗ ಏನಂತಂದರೆ ತಾವು ಇಲ್ಲಿ ಒಳ್ಳೆಯ ಒಂದು ಶಿಕ್ಷಣ ಪಡಿಲಿಕ್ಕೆ ಏನು ಈಗ ಪ್ರಥಮ ದರ್ಜೆ ಕಾಲೇಜಲ್ಲಿ ತಾವು ಡಿಗ್ರಿ ತೊಗೋತಾ ಇದ್ರಿ PUC ಮುಗಿಸ್ಕೊಂಡು. ಮತ್ತು ಇನ್ನೂ ಎಷ್ಟೋ ಮಂದಿ ನಮ್ಮ ಸಹೋದರಿಯರು ರೂರಲ್ ಏರಿಯಾದಲ್ಲೂ ಕೂಡ ಇದ್ದಾರೆ. 10th ಮುಗಿಸ್ಕೊಂಡು ಅವ್ರು ಏನಂತಂದರೆ ಮುಂದೆ ಅವ್ರಿಗೆ ಎಜುಕೇಷ್ನಲ್ಲಿನೂ ಕೂಡ ಅವರಿಗೆ ಅಪಾರ್ಚುನಿಟೀಸ್ ಇದ್ರೂ ಏನು ಫ್ರೀ ಎಜುಕೇಷನ್ ಆಗಿರ್ಬೋದು, ಕೆಲವೊಂದು ಪ್ರೈವೇಟ್ ಇದರಲ್ಲೂ ಕೂಡ ವಿದೌಟ್ ಅವರಿಗೆ ಫೀಸ್ ತೊಗೊಳ್ದೇನೂ ಕೂಡ ಒಂದು ಅವಕಾಶಗಳಿದಾವೆ. ಬಟ್ ಅವ್ರಿಗೆ ಆ ಒಂದು ಅವೇರ್ನೆಸ್ ಅವರಿಗೆ ಸಿಗ್ತಾ ಇಲ್ಲ. ಆ ಅವೇರ್ನೆಸ್ ಸಿಕ್ಕಿದ್ರೂ ಕೂಡ ಮನೆಯಲ್ಲಿರುವಂಥ ಪೇರೆಂಟ್ಸ್ ಸಪೋರ್ಟ್ ಆಗ್ತಾಯಿಲ್ಲ. ಅದು ಇನ್ನೂ ತಾವು ಏನು ಕೆಲವೊಬ್ಬರು ಇಲ್ಲಿ ಸಿಟಿಯಲ್ಲಿ ಇರ್ಬೋದು ಅಥವಾ ರೂರಲ್ ಏರಿಯಾದಲ್ಲಿ ಬಂದಂಥವ್ರಿಗೂ ಕೂಡ ಗೊತ್ತಿರ್ತದೆ. ಸಿಟಿಯಲ್ಲಿನೂ ಕೂಡ ಎಷ್ಟೋ ಕೆಲವೊಂದು ಫ್ಯಾಮ್ಲೀಸ್ ಇದರಲ್ಲೂ ಕೂಡ ಇನ್ನೂ ಮೂಢನಂಬಿಕೆ ಇದರಲ್ಲಿ ಹೆಣ್ಮಕ್ಳು ಎಜುಕೇಷ್ನಲ್ಲಿ ಚೆನ್ನಾಗಿ ಓದಿದರೆ ಎಲ್ಲರೂ ದಾರಿ ತಪ್ಪಿ ಬಿಡ್ತಾರೋ ಅನ್ನೋ ಒಂದು ಇದನ್ನು ಕೂಡ ಭಾಳಷ್ಟು ಪೇರೆಂಟ್ಸ್ ಇದರಲ್ಲಿ ಅಥವಾ ಆ ಥರ ಇದಾವೆ. Now continuing with what I was talking about, so women today are doing well, of course, but I think women are able to do well. So I would like to also appreciate the men, boys present over here. They're able to do well, they're able to focus on their career because they have support. As the saying goes, behind every successful man there is a woman. But I also would like to say that besides every successful woman, there is a man. So without the support, nobody can do. So it's vice versa, both the sides. So now the women are able to do well. They're able to focus on their career. They're able to concentrate on the job. They're able to come out of the house because there is a drastic change in the mindset of men as well. So without the support of the men at home, like father or husband or brother, women cannot, do well on their own. So they need support. It's a one unit. It's a one unit. It is like a cart with two wheels. With one wheel, the cart cannot move. So it is required that the cart requires both the wheels and they have to go together. So now there's a drastic change in the mindset. You see, most of the houses, the women are working and they support the family financially. And of course, the men also support women. You see a change. Before, only
the kitchen work was supposed to be only the ladies' work. It was a taboo for men to go to the kitchen and cook something. But there is a drastic change. We have all the world's best chefs are men, isn't it? Yes. So we find men in the kitchen, and also not only in the 5-star hotels or restaurants, but even at home. They enjoy cooking. They enjoy cooking for the family. So there's a change in the mindset. They also like helping, being a helping hand in the family. And of course, one more thing is they also take care of children. Now, like with the maternity leave, we have paternity leave as well. The government is also sanctioning. And we find a change in men where they come forward to take care of the children, to change. ನಾನು ರಾಶಿಕಪಟ್ಟಣ ಮಹಿಳೆಯರು ಹಾಕಿಕೊಂಡ ಮಾರ್ಗದಲ್ಲಿ ಪ್ರಾಮಾಣಿಕವಾಗಿ ಜನಸೇವೆ ಮಾಡಿಕೊಂಡು ಬರುತ್ತಿದ್ದೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಪಟ್ಟಣ ರಾಜೇಶ್ವರ ಹೊರವಲಯದ ದೇವಸ್ಥಾನದ ವನದಲ್ಲಿ ಆಯೋಜಿಸಿದ್ದ ಮಾಜಿ ಸಚಿವ ರಾಶಿಕಪಾಟೀಲ್ ಜನ್ಮದಿನ ಕಾರ್ಯಕ್ರಮ ಅವರು ಮಾತನಾಡಿದರು. ದಿವಂಗತ ಬಸವಪಾಟೀಲ್ ಹಾಗೂ ಭೀಮಣ್ಣ ಖಂಡ್ರೆ ಅವರು ಸುಮಾರು 50 ವರ್ಷಕ್ಕೂ ಹೆಚ್ಚು ಕಾಲ ಜೊತೆಗೂಡಿ ಜಿಲ್ಲೆಯಲ್ಲಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ. ಹೀಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾನು ರಾಶಿಕಪಾಟೀಲ್ ಮುಂದೆ ಸಾಗುತ್ತಿದೆ ಎಂದರು. ರಾಶಿಕರು ಹುಮ್ನಾಬಾದ್ ಪಾಟೀಲ್ ಸೋಲಿನಿಂದಾಗಿ ವಿಧಾನಸಭಾ ಕ್ಷೇತ್ರಕ್ಕೆ ಅನ್ಯಾಯವಾಗುತ್ತಿದೆ. ಸಾಕಷ್ಟು ಅಭಿವೃದ್ಧಿ ಮಾಡಿದ್ದರು. ಅವರೇ ಪ್ರಚಂಡ ಮತಗಳಿಂದ ಗಳಿಸಬೇಕಾಗಿತ್ತು, ಆದರೆ ಸೋಲಿಸಿದ್ರಿ ಎಂದು. ಇದರಿಂದ ಸೋತಿವೆ ಎಂದು ಕೂಗುವುದು ಬೇಡ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಜನರ ಕಷ್ಟಗಳಿಗೆ ಸ್ಪಂದಿಸಿ ಕೆಲಸ ಮಾಡೋಣ. ಮತ್ತೆ ನಿಮ್ಮೆಲ್ಲರ ಆಶಯದಿಂದ ಅಧಿಕಾರಕ್ಕೆ ಬರೆದು ನಿಶ್ಚಿತ ರಾಶಿಕಪಾಟೀಲ್ ಅವರು ಅನ್ಯಾಯವಾಗುತ್ತಿದೆ. ರಾಶಿಕಪಾಟೀಲ್ ಜೊತೆಗೆ ನಮ್ಮ ಸರ್ಕಾರ ನಾವು ಇದ್ದೇವೆ. ಈ ಕ್ಷೇತ್ರ ಪ್ರತಿಯೊಂದು ಕೆಲಸ ತ್ವರಿತವಾಗಿ ಮಾಡಿಸಲಾಗುವುದು ಎಂದು ಮಾಜಿ ಸಚಿವ ರಾಶಿಕಪಾಟೀಲ್ ಮಾತನಾಡಿ, ಚುನಾವಣೆ ನಮ್ಮ ತಪ್ಪಿನಿಂದಾಗಿ ನಾನು ಅಲ್ಪ ಮತಗಳಿಂದ ಸೋತಿದ್ದೇನೆ. ಆದರೆ ಕ್ಷೇತ್ರದ ಜನ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಕಡಿಮೆ ಮಾಡಿಲ್ಲ. ಅಧಿಕಾರ ಇದ್ದಾಗ ನಮ್ಮ ಹತ್ತಿರ ಬರುವ ಸಂಖ್ಯೆ ಎಷ್ಟಿರುತ್ತೋ ಅದರ ದುಪ್ಪಟ್ಟು ಜನರು ಈಗಲೂ ನನ್ನ ಹತ್ತಿರ ಬರುತ್ತಿದ್ದಾರೆ. ಇದು ನಿಜವಾದ ಅಭಿಮಾನವಾಗಿದೆ ಎಂದರು. ಈ ನಿಮ್ಮ ಪ್ರೀತಿ ನನ್ನ ಉಸಿರಿರುವವರೆಗೂ ನಿಮ್ಮ ಪ್ರತಿಯೊಂದು ಕಷ್ಟ ಸುಖದಲ್ಲಿ ಭಾಗಿಯಾಗುತ್ತೇನೆ ಎಂದು ಭಾವುಕರಾಗಿ ತಿಳಿಸಿದರು. तो सब कुछ सोच समझ के चलना चाहिए. खुशी भी है, गम भी है. तो हम सब मिल ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನೆ ಮನುಜ. ಸೊ ಒಂದು ಬಾರಿ ನಡೆಯುವಂತಾಗಿ ಅಂತ ಹೇಳ್ತಾ ಈಗ ಪರಮ ಪೂಜ್ಯ ಸದಾ ಇವತ್ತೇನು ಇದು ಒಂದು ತಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಹುಟ್ಟುಹಬ್ಬ ಮುಖ್ಯ ಅಲ್ಲ. ಇವತ್ತು ನಾವೆಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಒಂದ್ ಕಡೆ ಸೇರ್ಬೇಕು, ಒಂದ್ ಕಡೆ ನಾವು ಮಾತಾಡಬೇಕು, ಒಂದ್ ಕಡೆ ಆಗ್ಬೇಕು ಅಂತ ಕಾರ್ಯಕ್ರಮ. ಹುಟ್ಟುಹಬ್ಬ ಮುಖ್ಯ ಅಲ್ಲ. ಹುಟ್ಟುಹಬ್ಬ ದಿನ ಪ್ರತಿ ವರ್ಷ ಬರುತ್ತೆ. ಇವತ್ತ ತಾವೆಲ್ಲ ಅಭಿಮಾನಿಗಳು ಎಷ್ಟೋ ಜನ ಸೇರಿ ನನ್ನಲ್ಲಿ ನಡೀತಾ ಇರ್ಬೋದು. जो हाथ कर जीता है उसको कहते हैं बाजीगर. ಈಶ್ವರ್ ಖಂಡ್ರೆ ಅವರು ಕೆಲವೊಂದು ಹೇಳ್ತಾರೆ. ಅವರು ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಏನಾಗ್ತದ ಅನ್ನೋದು ಇವೆಲ್ಲ ಮನುಷ್ಯ ಜೀವನದಲ್ಲಿ ಸರಿ. ಇವತ್ತು ನಾವು ಸೋಲುಗೆರೋ ಸ್ಫೋಟಿಗೆ ನೋಡ್ಬೇಕಾಗಿದೆ. ಯಾಕೆ ಸೋತೇವೋ ಯಾಕೆ ಗೆದ್ದೋ ಮುಖ್ಯ ಇಲ್ಲ. 2018ರಲ್ಲಿ ಇದೇ ಸುಮಾರು, ಯಾಕಂದ್ರೆ ಇನ್ನ 20 ವರ್ಷದ ಶಾಸಕನಾಗಿದ್ದೇನೆ, 4ನೇ ಸಲ. ಇದು 15ನೇ ವರ್ಷ ನಡೀತಾ ಇದೆ. ಏನೇ ಒಂದು ಕೆಲಸ ಕಾರ್ಯ ಇದ್ರು, ಅಭಿವೃದ್ಧಿ ಕೆಲಸ ಇದ್ರು, ಒಗ್ಗಟ್ಟಾಗಿ ವಿಧಾನಸಭೆಯಲ್ಲಿ, ಸರ್ಕಾರದಲ್ಲಿ, ಅಧಿಕಾರದಲ್ಲಿರಲಿ, ಪ್ರತಿಪಕ್ಷದಲ್ಲಿರಲಿ ಇವತ್ತು ಹೋರಾಟ ಮಾಡಿ ಈ ಭಾಗದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಸೇರಿ ಐಕ್ಯತೆಯಿಂದ ಹೋರಾಟ ಮಾಡಿದ್ದೇವೆ. ಇವತ್ತು ನಾವು ಸೇವೆ ಮಾಡಿದ್ದೇವೆ, ಅಭಿವೃದ್ಧಿ ಮಾಡಿದ್ದೇವೆ ಅನ್ನುವಂತ ಒಂದು ತೃಪ್ತಿ ಇವತ್ತು ನಮಗಿದೆ. ಆದರೆ ದುರದೃಷ್ಟ ಸಂಗತಿ ಏನಂತ ಹೇಳಿದ್ರೆ, ನಾವೆಲ್ಲ ರಾಜಶೇಖರ್ ಪಾಟೀಲ್ ಅವರಿಗೆ ಈ ಸಲ ಮತ್ತೆ ಅವರು ಗೆಲ್ತಾರೆ. ಮತ್ತೆ ಒಂದು ಮಾತು ಹೇಳಿಕೆ ಬಯಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಜನ ಇವತ್ತು ನಮ್ಮ ಮೇಲೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದಾರೆ. ಸರ್ಕಾರ ನಡೀತಾ ಇದೆ. 21-22 ತಿಂಗಳಾಯ್ತು. ಒಳ್ಳೆ ಸೇವೆಯನ್ನು ಜನಪರ ಜೀವಪರ ಆಡಳಿತವನ್ನು ಕೊಡ್ತಾ ಇದ್ದೇವೆ. ಈ ಸರ್ಕಾರ ಬದಲಾವಣೆ ಆಗೋದಿಲ್ಲ. ಹಿಂದೆ ನಾವೇನು ಸೇವೆ ಮಾಡಿದ್ದೇವೆ ಅದು ಉಳಿತದೆ. ಈಗಾಗಲೇ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ಹುಟ್ಟು ಸಾವಿನ ಮಧ್ಯೆ ನಾವೇನ್ ಸೇವೆ ಮಾಡ್ತೀವಿ. ಇವತ್ತು ಜನ ಬರ್ತಾರೆ ಹೋಗ್ತಾರೆ, ಹ್ಯಾಂಗ್ ಬರ್ತಾರೆ ಗೊತ್ತಾಗುದಿಲ್ಲ, ಹ್ಯಾಂಗ್ ಹೋಗ್ತಾರೆ ಗೊತ್ತಾಗುದಿಲ್ಲ. ಕೆಲವೊಂದು ಜನ ಮಾತ್ರ ಜನಮಾನಸದಲ್ಲಿ ತಮ್ಮ ಛಾಪನ್ನು ಮೂಡಿಸ್ತಾರೆ. ಹೀಗಾಗಿ ರಾಜಶೇಖರ್ ಪಾಟೀಲ್ ಅವರು ಈ ಜನಸ್ತೋಮ ನೋಡಿದ್ರೆ ಎಷ್ಟೊಂದು ಪ್ರೀತಿಯಿಂದ, ಹುಮ್ಮಸ್ಸಿನಿಂದ, ಉತ್ಸಾಹದಿಂದ ನೀವೆಲ್ಲ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಇದೆಲ್ಲ ನೋಡಿದ್ರೆ ಇವತ್ತು ಅವರು ನಿಮ್ಮ ಮನಸ್ಸಿನಲ್ಲಿ, ಜನ ಮನಸ್ಸಿನಲ್ಲಿ ಶಾಶ್ವತವಾಗಿದ್ದಾರೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದಾರೆ.
ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ಅಧಿಕಾರ ಬೀದರ್ ನಗರದ ಚಿದ್ರಿಯಿಂದ ಕಮಟಾ ರಸ್ತೆಯಲ್ಲಿರುವ ಬುತ್ತಿ ಬಸವನ ಮಂದಿರ ಎದುರುಗಡೆ ಹೊಸದಾಗಿ ಮೊಹಮ್ಮದ್ ಇಂಡಿಯನ್ ಗ್ರಾಂಟಿನ್ಸ್ ಮಾರ್ಬಲ್ ಮತ್ತು ಟೈಲ್ಸ್ ಅಂಗಡಿ ತೆರೆಯಲಾಗಿದೆ. ನಗರಸಭಾ ಅಧ್ಯಕ್ಷ ಮೊಹಮ್ಮದ್ ಗೌಸ್ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭ ಮಾಲೀಕರಾದ ಎಂಡಿ ಮೌಲಾ, ಪಿ ರಾಮರೆಡ್ಡಿ, ಎಂಡಿ ಸಾಬೀರ್ ಅಲಿ, SBR ಡೆವಲಪರ್ಸ್ ಮತ್ತಿತರರು ಇದ್ದರು. एक मिनट भाई और दोस्तों, अभी अभी इनाग्रेशन हुआ है मोहम्मदी इंडियन ग्रेनाइट टाइल्स मार्बल का। बहुत ही बड़े पैमाने पे यहाँ पे इनाग्रेशन हुआ। इस इनाग्रेशन में रेड्डी साहब, मेरे साथी काउंसलर समीर भाई और हमारी टीम, इधर से कई लोग आए हुए हैं। अल्हम्दुलिल्लाह नए नए क्वालिटी के माल आए हुए हैं यहाँ पर। ग्रेनाइट्स के कई नए नए डिज़ाइंस आए हुए और संगारेड्डी हैदराबाद से भी कम रेट पे यहाँ पर माल मिलेगा। वही रेट में यहाँ पे माल देना बोल के वो प्लान तैयार करके बहुत सा बड़ा सा ऐड खोले हैं चिदरी रोड पर, जो पे कमठाना जाते हुए रोड पर। आप एक बार विज़िट कीजिए। मैं भी माल देखकर आज लूँगा बोल के साहब को बोला हूँ। इतना कहते मैं अपनी बात ख़त्म करूँ। अस्सलाम वालेकुम रहमतुल्लाहि व बरकातहू। यहाँ पे बिदर रोड पे, चिदरी रोड पे एक दुकान खोले हुआ है। नया दुकान है। पूरा हर क्वालिटी का मटेरियल अवेलेबल है हमारे पास। संगारेड्डी और हैदराबाद में जो जो मिलता पूरा माल हमारे पास है और रेट भी रिजनेबल है। अभी आज ही नया ओपनिंग हुआ है। आप लोग आइए, माल देखिए, एक बार माल देख के आप पसंद करके ले सकते हैं, कोई उसमें दिक्कत नहीं है। रहमतुल्लाहि व बरकातहू। बिदर में एयरपोर्ट के सामने हमारी दुकान जो है सो ओपनिंग हो गई है और माल जो है ना हर क्वालिटी का माल यहाँ पे रखे हुआ है। बिदर डिस्ट्रिक्ट के लोगों को खुशखबरी है, अच्छा से अच्छा माल है और कम से कम रेट में माल है। आप लोग आइए, आके देखिए, देख के ले लीजिए, बहुत अच्छा माल है। आइए आप लोगों। आपका नाम? मेरा नाम मोहम्मद गौस है। तमाम शहरियान बिदर को ये इत्तला देते हुए बड़ी खुशी और मसरत हो रही है, जो लोग भी कंस्ट्रक्शन फील्ड के रिलेटेड है, क्योंकि जो है ना ग्रेनाइट की परचेसिंग के लिए संगारेड्डी, तेलंगाना और महाराष्ट्र के कई शहर जाना पड़ रहा था। उसके मद्देनज़र रखते हुए आज बिदर एयरपोर्ट रोड पर जहाँ पर बसवण्णा बुट्टी की जो मंदिर है उसके आगे एक मोहम्मदी इंडियन ग्रेनाइट एंड मार्बल का जो है ना एक बहुत बड़ा आउटलेट का ओपनिंग आज अमल में आया है। मैं तमाम जो है ना इंजीनियर्स और फ्लोरिंग कॉन्ट्रैक्टर्स और जितने भी क्लाइंट्स जो कंस्ट्रक्शन कर रहे हैं, आज माशाल्लाह बिदर में जो है ना कंस्ट्रक्शन बूमिंग पर है। एक डेवलपिंग सिटी के नाम से बिदर जाना जा रहा है, तो उसी के चलते जो भी कंस्ट्रक्शन करा रहे हैं तो ज़रूर ज़रूर यहाँ पर तशरीफ़ लाए और जो है ना एक बार देखें किस पैटर्न्स में जो है ना ग्रेनाइट यहाँ पर मौजूद है और एकदम नेगोशिएबल प्राइस में आपको दिया जाएगा। अच्छी क्वालिटी है। तो बस इतना कहते हुए मैं बात ख़त्म करता हूँ। आपका नाम बताएं? मेरा नाम मोहम्मद ज़ुबैर अहमद है। मैं भी सिविल इंजीनियर हूँ। तो इसी के लिए मैं सबसे एक रिक्वेस्ट कर रहा हूँ, आप भी सब तमाम लोग जो है ना जो भी कंस्ट्रक्शन कर रहे हैं एक बार ज़रूर विजिट करें, उसके बाद डिसाइड करें कि परचेसिंग कहाँ से करना है। थैंक यू।